ಇನ್ನು ಉತ್ತರ ಪ್ರದೇಶದಲ್ಲಿ ಸೀಟು ಹಂಚಿಕೆಗೆ ಅಂತಿಮ ಮುದ್ರೆಯನ್ನ ಇಡಲಾಗಿದೆ. ಅಂದ್ರೆ ಇಂಡಿಯಾ ಮೈತ್ರಿಕೂಟದ ವಿಚಾರವಾಗಿ ಹೇಳ್ತಾ ಇರುವಂತದ್ದು. ಸಮಾಜವಾದಿ ಹಾಗೆ ಕಾಂಗ್ರೆಸ್ ಪಕ್ಷದ ಮಧ್ಯೆ ಸೀಟು ಹಂಚಿಕೆ ಫೈನಲ್ ಆಗಿದೆ. ಈಗ ಆಲ್ರೆಡಿ ಬಹುಜನ ಸಮಾಜವಾದಿ ಪಕ್ಷ ಅಂದ್ರೆ BSP ಅವ್ರು ನಾವು ಸೇರಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಸಮಾಜವಾದಿ ಹಾಗೆ ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆ ಆಗಬೇಕಾಗಿತ್ತು. 80 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರ ಕಾಂಗ್ರೆಸ್ಗೆ, ಉಳಿದ 69 ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷ ಸ್ಪರ್ಧೆ ಮಾಡುತ್ತೆ. ಸೀಟು ಹಂಚಿಕೆ ಬಗ್ಗೆ ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮುಖೇನವಾಗಿ ಸೀಟು ಹಂಚಿಕೆಯ ಬಗ್ಗೆ ಮಾಹಿತಿ ಅಲ್ಲಿಗೆ ದೇಶದಲ್ಲಿ ಮೊದಲ ರಾಜ್ಯ ಉತ್ತರ ಪ್ರದೇಶ ಇಂಡಿಯಾ ಮೈತ್ರಿಕೂಟದ ವಿಚಾರವಾಗಿ ಸೀಟ್ ಹಂಚಿಕೆ ಆಗಿರೋದು. ಹಂಗಂತ ಇದು ಕಾಂಗ್ರೆಸ್ಗೆ ಇಷ್ಟ ಆಗಿದೆಯಾ? ಅದೀಗ ನೆಕ್ಸ್ಟ್ ಹಂತಲ್ಲಿ ನಿಮಗೆ ನಾವು ತೋರಿಸ್ತೀವಿ ನೋಡಿ. ಆಮೇಲೆ ವಿಚಾರ ಅಂತ ಅಂದ್ರೆ ಕಾಂಗ್ರೆಸ್ಗೆ ಉತ್ತರ ಪ್ರದೇಶದಲ್ಲಿ ಹೇಳ್ಕೊಳ್ಳುವಂತ ಬಹಳ ನೆಲೆ ಏನೀಗ ಉಳಿದಿಲ್ಲ ಅನ್ನುವಂಥದ್ದು ಅಲ್ಲಿ ಇಂಡಿಯಾ ಮೈತ್ರಿಕೂಟದ ಇತರ ಸದಸ್ಯರ ವಾದ ಆಗಿತ್ತು. ರಾಯ್ಬರಲ್ಲಿ ಅಮೇಥಿ ಬಿಟ್ಟರೆ ಇನ್ನೆಲ್ಲ ಅವ್ರಿಗೆ ಕೊಡಬೇಕು ಅಂತ ಪ್ರಶ್ನೆ ಆಗಿತ್ತು. ಆದರೆ ಈಗ ಅಖಿಲೇಶ್ ಯಾದವ್ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಇದು ಅಖಿಲೇಶ್ ಯಾದವ್ ಅವರ ನಿರ್ಧಾರ ಅಷ್ಟೇ. ಕಾಂಗ್ರೆಸ್ನ ಅಸಮಾಧಾನದ ಬಗ್ಗೆ ಮೂಲಗಳ ಮಾಹಿತಿ ಇದು. ಸೀಟು ಹಂಚಿಕೆ ಅಖಿಲೇಶ್ ಯಾದವ್ ನಿರ್ಧಾರ ಇದು, ಅದು ನಮಗೂ ಒಪ್ಪಿಗೆ ಇಲ್ಲ. ಕಾಂಗ್ರೆಸ್ ಅಸಮಾಧಾನದ ಬಗ್ಗೆ ಹೀಗೆ ಮೂಲಗಳಿಂದ ಸಿಗ್ತಾ ಇರುವಂತ ಮಾಹಿತಿ. ಅಲ್ಲಿಗೆ ಇದು ಕೂಡ ಕ್ಲಿಯರ್ ಆಗಿಲ್ಲ. ಇಬ್ರು ಒಪ್ಪಿ ಇಂಡಿಯಾ ಮೈತ್ರಿಕೂಟದ ಪರವಾಗಿದೆ ಅಂತ ಘೋಷಣೆ ಆಗಿರುವಂತದ್ದಲ್ಲ. ಇದು ಅಖಿಲೇಶ್ ಯಾದವ್ ಅವರು ತಾವು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಅವರು ಬೇಕು ಅಂತಾನೆ ಈ ತರದ ಟ್ವೀಟ್ ಮಾಡಿದಾರೋ ಅಥವಾ ಕಾಂಗ್ರೆಸ್ ರಿಯಾಕ್ಷನ್ ಇದ್ರ ಮೇಲೆ ಹೇಗಿರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಡಿಸೈಡ್ ಆಗಿ ಈ ತರದ ಒಂದು ಟ್ವೀಟ್ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಲ್ಲಿ 11 ಕ್ಷೇತ್ರ ಕಾಂಗ್ರೆಸ್ಗೆ, 69 ಕ್ಷೇತ್ರ SP ಗೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ದಾರೆ. ಆಮೇಲೆ ಹಿಂದಿನ ವಿಧಾನಸಭೆ ಚುನಾವಣೆ ಅಂದ್ರೆ ಈ ಬಾರಿಯದಲ್ಲ, ಆದರೆ ಹಿಂದಿನ ವಿಧಾನಸಭಾ ಚುನಾವಣೆ, ಅದರ ಜೊತೆಗಿನ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದು ಹಂತದ ಮೈತ್ರಿ ಇದೆಲ್ಲ ಕಾಂಗ್ರೆಸ್ ಹಾಗೆ SP ನಡುವೆ ನಡೆದಿತ್ತು. ಬಟ್ ಅಂತ ಏನು ಅನುಕೂಲ ಅವರಿಗೆ ಆಗಿಲ್ಲ. ಹಾಗಾಗಿ ಈ ಬಾರಿ ಇಂಡಿಯಾ ಮೈತ್ರಿಕೂಟದ ಮುಖೇನವಾಗಿ ಕಣಕ್ಕಿಳಿಯುವಂಥ ಅಭ್ಯರ್ಥಿಗಳು ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸೀಟು ಅನ್ನುವಂಥದ್ದೆಲ್ಲ ಕುತೂಹಲ ಇತ್ತು. ಕಾಂಗ್ರೆಸ್ ಭಾಳ ಕ್ಷೇತ್ರಗಳನ್ನು ಕೆಲವು ಕಡೆ ಕೇಳ್ತಾ ಇದೆ. ಅವರಿಗೆ ಈಗ ಮಧ್ಯಪ್ರದೇಶ, ರಾಜಸ್ಥಾನನ ಹೊರತುಪಡಿಸಿ ಉಳಿದಂಥ ಉತ್ತರ ಭಾರತದ ರಾಜ್ಯಗಳಲ್ಲಿ ಅಂಥ ಸೀಟ್ ಸಿಗುವಂಥದ್ದೆಲ್ಲ ಕಮ್ಮಿನೇ, ಕ್ಷೇತ್ರ ಬಿಟ್ಕೊಡೋದು. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಅಟ್ಲೀಸ್ಟ್ ಉತ್ತರ ಪ್ರದೇಶದಾದ್ರೂ ಸುಸೂತ್ರವಾಗಿ ಕ್ಲಿಯರ್ ಆಗ್ಬೋದಾ ಇಂಡಿಯಾ ಮೈತ್ರಿಕೂಟಕ್ಕೆ, ಅಥವಾ ಇದು ಕೂಡ ಈಗ ಅಖಿಲೇಶ್ ಯಾದವ್ ಅವರ ಏಕಸ್ವಾಮ್ಯದ ನಿರ್ಧಾರ, ನಾವು ಇದನ್ನು ಒಪ್ಪಲ್ಲ ಅಂತ ತಗಾದೆ ತೆಗೆದು ಮತ್ತೆ ಇಲ್ಲೂ ಕೂಡ ಸಮಸ್ಯೆ ಆಗುತ್ತಾ? ಏನ್ ಕತೆ ಹರೀಶ್? ಮಾಲ್ತೇಶ್, ಈಗ ಕೆಲವರು ಉತ್ತರದ ರಾಜ್ಯಗಳಲ್ಲಿ ಸೀಟು ಹಂಚಿಕೆಯ ಬಗ್ಗೆ ಒಂದೊಂದೇ ರಾಜ್ಯಗಳಲ್ಲಿ ಈಗ ಇಂಡಿಯಾ ಮೈತ್ರಿಕೂಟದ ಸದಸ್ಯರೀಗ ಫೈನಲ್ ಮಾಡ್ತಾ ಇದ್ದಾರೆ. ಕಳೆದ ವಾರ ಮಹಾರಾಷ್ಟ್ರದ್ದು ಫೈನಲ್ ಆಗಿದೆ ಅನ್ನುವಂತಹದ್ದನ್ನ ಘೋಷಣೆಯನ್ನ ಮಾಡಿದ್ರು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸೀಟು ಕೊಡಬೇಕು ಅನ್ನುವಂಥ ಗೊಂದಲ ಉಂಟಾಗಿ ಕೊನೆಗೆ ಕಾಂಗ್ರೆಸ್ ಹೆಚ್ಚು ಸೀಟು ಬೇಡಿಕೆ ಇಡ್ತಿದೆ ಅನ್ನುವಂತಹ ವಾದವನ್ನ ಪಶ್ಚಿಮ ಬಂಗಾಳದ TMC ನಾಯಕರು ಒಪ್ಪಿರಲಿಲ್ಲ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು, ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೇವೆ, ನಾವು ಕಾಂಗ್ರೆಸ್ ಜೊತೆ ನಾವು ಹೋಗೋದಿಲ್ಲ, ನಾವು ಕಾಂಗ್ರೆಸ್ ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಹಾಕ್ತಾರೆ ಅಲ್ಲೂ ಕೂಡ ನಾವು ಸ್ಪರ್ಧೆ ಮಾಡ್ತೀವಿ ಅನ್ನುವಂಥದ್ದನ್ನ ಘೋಷಣೆಯನ್ನ ಮಾಡಿದ್ರು. ಈಗ ಉತ್ತರ ಪ್ರದೇಶದಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಎದುರಾಗಿತ್ತು. ಕಾಂಗ್ರೆಸ್ 20 ರಿಂದ 25 ಸ್ಥಾನಗಳನ್ನ ಕೇಳ್ತಾ ಇತ್ತು. ಆದರೆ ಇವತ್ತು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಒಂದು ಅಂತಿಮವಾಗಿ ಘೋಷಣೆಯನ್ನ ಮಾಡಿದರೆ, ಕಾಂಗ್ರೆಸ್ಗೆ ನಾವು 11 ಕ್ಷೇತ್ರಗಳನ್ನ ಬಿಟ್ಕೊಡ್ತೀವಿ ಅನ್ನುವಂಥದ್ದು. ಕಾಂಗ್ರೆಸ್ಗೆ 11 ಕ್ಷೇತ್ರಗಳು ಮತ್ತೆ ರಾಷ್ಟ್ರೀಯ ಲೋಕದಳ ಪಾರ್ಟಿಗೆ 7 ಸ್ಥಾನಗಳು, ಇನ್ನುಳಿದಂತಹ ಸ್ಥಾನಗಳಲ್ಲಿ ಸಮಾಜವಾದಿ ಪಕ್ಷ ಸ್ಪರ್ಧೆಯನ್ನ ಮಾಡುತ್ತೆ. ಈಗ ಕಾಂಗ್ರೆಸ್ಗೆ ಕೇವಲ 11 ಸೀಟುಗಳನ್ನು ಬಿಟ್ಕೊಟ್ಟಿರೋದಕ್ಕೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಅವರು ಏಕಸ್ವಾಮ್ಯವಾಗಿ ತಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು ನಮಗೆ ಒಪ್ಪಿಗೆ ಇಲ್ಲ, ನಾವಿನ್ನೂ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇದಕ್ಕೆ ಒಪ್ಪಿಕೊಂಡಂತೆ ಕಾಣಿಸ್ತದೆ. ಯಾಕೆಂತಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುತೇಕ 60ಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಕೇವಲ 6% ಮತಗಳನ್ನು ಮಾತ್ರ ಪಡೆದಿತ್ತು. ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿತ್ತು, ಅದು ರಾಯ್ಬರೇಲಿ ಕ್ಷೇತ್ರದಲ್ಲಿ ಸೋನಿಯಾ ಗಾಂಧಿ ಅವರು ಗೆದ್ದಿದ್ರು. ಈ ಒಂದೆಲ್ಲ ಗಮನದಲ್ಲಿಟ್ಕೊಂಡು ಸಮಾಜವಾದಿ ಪಕ್ಷ ಕಾಂಗ್ರೆಸ್ಗೆ ಹೇಳಿತ್ತು, ನೀವು ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡೋದು ಮುಖ್ಯ ಅಲ್ಲ, ಹೆಚ್ಚು ಸ್ಥಾನಗಳಲ್ಲಿ ನಾವು ಗೆಲ್ಲಬೇಕು, ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋಂಥ ನಿರ್ಧಾರಕ್ಕೆ ಬರಬೇಡಿ ಅನ್ನುವಂಥದ್ದನ್ನ ಅಖಿಲೇಶ್ ಯಾದವ್ ಹೇಳಿದ್ರು. ಹಾಗಾಗಿ ಅಖಿಲೇಶ್ ಯಾದವ್ ಅವರು ಸ್ವತಃ ತಾವೇ ಘೋಷಣೆಯನ್ನ ಮಾಡಿದರೆ, ಕಾಂಗ್ರೆಸ್ಗೆ ನಾವು 11 ಸ್ಥಾನಗಳನ್ನ ಮಾತ್ರ ಬಿಟ್ಕೊಟ್ಟಿದ್ದೇವೆ, ಎಲ್ಲವೂ ಹರೀಶ್ ಜಸ್ಟ್ ಹೋಲ್ಡ್ ನಿಮ್ ಜೊತೆ ಮಾತನಾಡ್ತೀನಿ. ಅದರ ಜೊತೆಗೇನೆ
ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಯಾ ರಾಜ್ಯಗಳಿಗೆ ಉಸ್ತುವಾರಿಗಳನ್ನ ನೇಮಕ ಮಾಡುವಂತ ಕಾರ್ಯ ಆಗಿದೆ. ಚುನಾವಣಾ ಉಸ್ತುವಾರಿಯನ್ನ ಬಿಜೆಪಿ ಕಡೆಯಿಂದ ಈಗ ನೇಮಕ ಮಾಡಲಾಗಿದ್ದು, ಕರ್ನಾಟಕಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ನೇಮಕ ಮಾಡಲಾಗಿದೆ. ಸಹ ಉಸ್ತುವಾರಿಯನ್ನಾಗಿ ಸುಧಾಕರ್ ರೆಡ್ಡಿ ಅವರ ನೇಮಕ ಆಗಿದೆ. ಬಿಹಾರಕ್ಕೆ ವಿನೋದ್ ತಾವ್ಡೆ ಹಾಗೆ ದೀಪಕ್ ಪ್ರಕಾಶ್, ಅಂಡಮಾನ್ ನಿಕೋಬಾರ್ಗೆ ವೈ ಸತ್ಯಕುಮಾರ್, ಅರುಣಾಚಲ ಪ್ರದೇಶಕ್ಕೆ ಅಶೋಕ್ ಸಿಂಘಾಲ್, ಚಂಡೀಗಢಕ್ಕೆ ವಿಜಯ್ ರೂಪಾನಿ ಅವರು, ಡಿಯು ಡಮನ್ಗೆ ಪೂರ್ಣೇಶ್ ಹಾಗೆ ದುಷ್ಯಂತ್ ಪಟೇಲ್, ಪಶ್ಚಿಮ ಬಂಗಾಳಕ್ಕೆ ಮಂಗಲ್ ಪಾಂಡೆ, ಅಮಿತ್ ಮಾಳವ್ಯ ಓಕೆ ಆಯ್ಕೆ ಆಗಿದೆ. ನಾವು ಪ್ರತಿನಿಧಿ ಹರೀಶ್ ಹಾಗೆ ಸಂಪರ್ಕದಲ್ಲಿದೆ. ಹರೀಶ್, ಬಿಜೆಪಿಯಲ್ಲಿ ಲೋಕಸಭಾ ಚುನಾವಣೆಯನ್ನ ಯಾವ ಮಟ್ಟಿಗೆ ಕಾರ್ಯತಂತ್ರ ಹೆಣಿತಾ ಇದೆ ಅಂತ ಅಂದ್ರೆ ಇಂಡಿಯಾ ಮೈತ್ರಿಕೂಟಕ್ಕಿಂತ ಬಹಳ ಮುಂದಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗ ರಾಜ್ಯ ಉಸ್ತುವಾರಿಗಳ ನೇಮಕ ಕೂಡ ಆಗಿದೆ. ಹರೀಶ್, ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಹೌದು ಮಾಲ್ತೇಶ್, ಈಗ ಇಂಡಿಯಾ ಮೈತ್ರಿಕೂಟದ ನಾಯಕರುಗಳು ಸೀಟು ಹಂಚಿಕೆಯಲ್ಲಿ ಬ್ಯುಸಿಯಾಗಿದ್ರೆ ಮತ್ತೆ ಒಂದೊಂದೇ ರಾಜ್ಯಗಳಲ್ಲಿ ಗೊಂದಲಗಳು ಜಾಸ್ತಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಬಿಜೆಪಿ ಬಹುತೇಕ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ. ಲೋಕಸಭೆ ಚುನಾವಣೆಯ ದೃಷ್ಟಿ ಇಟ್ಕೊಂಡು ಬಿಜೆಪಿ ಈಗ ಎಲ್ಲ ರಾಜ್ಯಗಳಿಗೆ ಅಂದರೆ ಬಹುತೇಕ ರಾಜ್ಯಗಳಿಗೆ ಈಗ ಉಸ್ತುವಾರಿ ಹಾಗೂ ಸಹ ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡ್ತಾ ಇದೆ. ಕರ್ನಾಟಕಕ್ಕೆ ಉತ್ತರ ಪ್ರದೇಶದ ಸಂಸದರಾಗಿರ್ತಕ್ಕಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರನ್ನ ನೇಮಕವನ್ನ ಮಾಡಿದೆ. ಮತ್ತೆ ಸಹ ಉಸ್ತುವಾರಿಗಳನ್ನಾಗಿ ಸುಧಾಕರ್ ರೆಡ್ಡಿ ಅವರನ್ನು ಕೂಡ ನೇಮಕ ಮಾಡಿರುವಂತಹದ್ದು. ಮುಖ್ಯವಾಗಿ ಪ್ರತಿ ರಾಜ್ಯದ ಒಂದೊಂದು ಸೀಟು ಕೂಡ ಬಿಜೆಪಿಗೆ ಬಹಳಷ್ಟು ಮುಖ್ಯ ಆಗುತ್ತೆ. ಅದರಲ್ಲೂ ದಕ್ಷಿಣ ಭಾರತದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು. ಕರ್ನಾಟಕದಲ್ಲಿ ಈಗ ಗೆದ್ದಿರ್ತಕ್ಕಂಥ 25 ಸ್ಥಾನಗಳನ್ನ ಮತ್ತೆ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನವನ್ನ ಮಾಡ್ತಿದೆ. ಹೀಗಾಗಿ ಉಸ್ತುವಾರಿ ಹಾಗೂ ಸಹ ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿರುವಂತಹದ್ದು. ಮುಖ್ಯವಾಗಿ ಸಂಸದರನ್ನ ಹೆಚ್ಚು ಹಿರಿಯ ನಾಯಕರುಗಳನ್ನೇ ಈ ಒಂದು ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿರುವಂತಹದ್ದು. ಉತ್ತರ ಭಾರತದ ಬಹುತೇಕ ರಾಜ್ಯಗಳಿಗೆ ಈಗ ಹಿರಿಯ ನಾಯಕರನ್ನ ಮತ್ತು ಕೇಂದ್ರ ಸಚಿವರು. ಓಕೆ ಹರೀಶ್ ಥ್ಯಾಂಕ್ ಯು ಹರೀಶ್.